ಇಲ್ಲ ಇಲ್ಲ ಮಂಜು ಅವರೇ, ತಪ್ಪು. ಅಲ್ಲಿರುವಂತಹ ಕನ್ನಡಿಗರು ಅಮೆರಿಕ ಎಲ್ಲೇ ಭಾರತದಿಂದ ಹೊರಗಡೆ ಇರುವಂತಹ ಕನ್ನಡಿಗರದು ಏನು ಗೊತ್ತಾ ಒಂದು ವಿಶೇಷ ಗುಣ. ಈಗ ನಿಮಗೆ ಕನ್ನಡ ಬರುತ್ತೆ ಅಂತ ಗೊತ್ತಾದರೆ ಅವರಾಗಲಿ ಅವ್ರ ಮಕ್ಕಳಾಗಲಿ ಅಪ್ಪಿ ತಪ್ಪಿ ನಿಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡಲ್ಲ, ಕನ್ನಡದಲ್ಲೇ ಮಾತಾಡೋದು. ನಮ್ಮ ಬೆಂಗಳೂರಿಗಿಂತ ಜಾಸ್ತಿ ಕನ್ನಡ ಅಮೆರಿಕದಲ್ಲಿದೆ ಅಂತಂದರೆ ತಪ್ಪಾಗಲಾರ್ದು. ಅಷ್ಟರ ಮಟ್ಟಿಗೆ ಕನ್ನಡ ಮಾತಾಡ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಕನ್ನಡನೂ ಕೂಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಇಲ್ಲೇನೆ ಸ್ವಲ್ಪ ಏನೋ 70% ಇಂಗ್ಲೀಷ್ ಸೇರಿಸ್ಬಿಟ್ಟು ಒಂದು 30% ಕನ್ನಡ ಸೇರಿಸ್ತಾರೆ. ಸೊ ಅಲ್ಲಿ ಆ ರೀತಿ ಅಲ್ಲ, ಕನ್ನಡ ಬರೋರು ಶುದ್ಧವಾಗಿ ಅವರ ಉಚ್ಚಾರಣೆ ಕೂಡ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ನನಗೆ ಮುಂಚೆ ಏನು ನೆನಪಾಗುತ್ತೆ ಗೊತ್ತಾ, ನಾನು ಅಮೆರಿಕದಲ್ಲಿ ವಾಪಸ್ ಇಲ್ಲಿಗೆ ಬಂದಾಗ ಮೊದಲನೇ ಧಾರಾವಾಹಿ ಮಾಡಿದಾಗ ಅಶ್ವಿನಿ ನಕ್ಷತ್ರದಲ್ಲಿ, ಮೇಡಮ್ ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ, ಅಮೆರಿಕದಿಂದ ಬಂದಿದ್ರು ಅಂತ ಹೇಳಿದೆ. ನನ್ನ ಕನ್ನಡ ತುಂಬ ಚೆನ್ನಾಗಿದೆ ಯಾಕೆಂದರೆ ನಾನು ಅಮೆರಿಕದಿಂದ ಬಂದಿದ್ದೀನಿ ಅಂತ. ಸೊ ಆ ರೀತಿಯಾಗಿ ಅಲ್ಲೇನಾಗುತ್ತೆ, ಇಲ್ಲಿ ಹಿತ್ತಲ ಗಿಡ ಮದ್ದಲ್ಲ. ಆದರೆ ಅಲ್ಲಿ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಚಟುವಟಿಕೆಗಳನ್ನ ಅಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಅದಕ್ಕೆ ತುಂಬ ಒತ್ತು ಕೊಡ್ತಾರೆ. ಮನೆಯಲ್ಲೂ ಅಷ್ಟೇ ನೋಡಿ, ಮಕ್ಕಳಿಗೆ ಇಂಗ್ಲೀಷಲ್ಲಿ ಮನೆ ಒಳಗೆ ಬಂದ ತಕ್ಷಣ ಕನ್ನಡದಲ್ಲೇ ಮಾತಾಡಬೇಕು. ಸೊ ಆ ರೀತಿಯಾದಂತೆಲ್ಲ ಅಲ್ಲಿ ತುಂಬಾ ಚೆನ್ನಾಗಿದೆ. ನಾನು ನವೆಂಬರ್ಗೆ ರಾಜ್ಯೋತ್ಸವ ಅಷ್ಟೊತ್ತಿಗೆ ಇಲ್ಲಿ ಬಂದುಬಿಟ್ಟಿದ್ದೆ ನಾನು. ಆದರೆ ಅಲ್ಲೂ ಕೂಡ ಆ ವೈಭವ, ಆಚರಣೆಗಳು ಯಾವುದಕ್ಕೂ ಕಡಿಮೆ ಇಲ್ಲ. ಅಷ್ಟು ಸೊಗಸಾಗಿ ಮಾಡ್ತಾರೆ. ತುಂಬ ಹೆಮ್ಮೆಯಿಂದ ಕನ್ನಡನ ಆಚರಿಸ್ತಾರೆ ಅಲ್ಲಿ.